ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಚೈತ್ರ ರಾಜ್ ಸಿದ್ದರಾಮಯ್ಯ ಕ್ಷೇತ್ರ ಘೋಷಣೆ ಆದ್ರೂ ಇನ್ನೂ ಗೊಂದಲ ಉಂಟಾಗಿದೆ ಚಿಕ್ಕಮ್ಮ ತಾಯಿ ದೇವಿ ಭವಿಷ್ಯದಿಂದ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರಾ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ ಈ ಬಾರಿ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಅಂತ ನಾನು ಹೇಳಿದ್ದೇನೆ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅರ್ಜಿ ಹಾಕಿರೋದು ಇದೀಗ ಒಂದೇ ಕ್ಷೇತ್ರಕ್ಕೆ ಒಂದು ಕಡೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕ್ಷೇತ್ರ ಘೋಷಣೆ ಆದ್ರೂ ಕೂಡ ಇನ್ನೂ ಗೊಂದಲಗಳು ಕೂಡ ಉಂಟಾಗಿರುವಂತದ್ದು ಅದು ಹೇಳಿದ ಮೇಲೆ ಕೇಳಿದ್ರೆ ಏನು ಹೇಳೋದು ನಾನು I made it very clear I am contesting from one cast. ಟೋಪಿ ಕಂಪನಿಗಳ IPO ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ IPO ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ IPO ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಅಂತ ನೀವು ಪುನಃ ಕೇಳಿದ್ರೆ ಏನು ಹೇಳಬೇಕು ಉತ್ತರ ಕೊಡಲ್ಲ ಅಂತ ಹೇಳಬೇಕಾಗುತ್ತೆ ಅದು ಹೇಳಿದ ಮೇಲೆ ಕೇಳಿದ್ರೆ ಏನು ಹೇಳೋದು ನಾನು I made it very clear I am contesting from one constituency ಅಂತ ನೀವು ಪುನಃ ಕೇಳಿದ್ರೆ ಏನು ಹೇಳಬೇಕು ಉತ್ತರ ಕೊಡಲ್ಲ ಅಂತ ಹೇಳಬೇಕಾಗುತ್ತೆ ಅದು ಹೇಳಿದ ಮೇಲೆ ಕೇಳಿದ್ರೆ ಏನು ಹೇಳೋದು ನಾನು ಯಾರು ಈಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಒಂದ್ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದ್ ಅರ್ಜಿ ಹಾಕಿದ್ದಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಇದೀಗ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಅವರ ಮನೆ ದೇವರು ಚಿಕ್ಕಮ್ಮ ತಾಯಿ ನುಡಿದಿರುವಂತಹ ಭವಿಷ್ಯ ಎಲ್ಲರನ್ನೂ ಕೂಡ ಒಂದ್ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು ಹಾಗಿದ್ರೆ ಈಗ ಸಿದ್ದರಾಮಯ್ಯ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಈ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಟ್ಟಿದ್ಯಾ ಚೈತ್ರ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಮತ್ತು ಹೈಕಮಾಂಡ್ ಅಂತಿಮ ನಿರ್ಧಾರ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಮಳವಳ್ಳಿಯ ಅವರ ಮನೆಯವರು ಅಂತೇಳಿ ಕರೆಸ್ಕೊಳ್ತಕ್ಕಂಥ ಚಿಕ್ಕಮ್ಮ ದೇವಿಯವರು ಎರಡು ಕಡೆ ನಿಂತರೆ ಮಾತ್ರ ನಿಮಗೆ ಗೆಲುವು ಸಾಧ್ಯ ಅಂತೇಳಿ ಎಲ್ಲ ಒಂದು ಕಡೆ ಅಪ್ಪಣೆ ಕೊಟ್ಟಿದೆ ಆದೇಶ ಕೊಟ್ಟಿದೆ ಅವರ ಪುತ್ರ ಇದನ್ನು ಕೇಳಿಸ್ಕೊಂಡು ಬಂದರು ಅನ್ನೋದು ಈಗ ಸದ್ಯದ ಸುದ್ದಿ ಆದರೆ ಎರಡು ಕಡೆ ಸಿದ್ದರಾಮಯ್ಯ ನಿಲ್ತಾರೆ ಅದು ವರ್ಣ ಇರ್ಬೋದು ಅಥವಾ ಸವದತ್ತಿ ಇರ್ಬೋದು ಅಥವಾ ಬಾದಾಮಿ ಇರ್ಬೋದು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿತ್ತು ಕೋಲಾರ ಜೊತೆಗೆ ಎರಡು ಕ್ಷೇತ್ರಗಳಲ್ಲಿ ನಿಂತು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಗೆದ್ದು ಇನ್ನೊಂದು ಕ್ಷೇತ್ರದಲ್ಲಿ ಸೋತ್ರೆ ಇವರಿಗೆ ಮುಂದೆ ಅವಕಾಶ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಈ ಎಲ್ಲರ ನಡುವೆ ಕೂಡ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇದೀಗ ಸಿದ್ದರಾಮಯ್ಯ ಕ್ಷೇತ್ರ ಘೋಷಣೆ ಆದ್ರೂ ಕೂಡ ಎಲ್ಲೋ ಮತ್ತೊಂದು ಕಡೆ ಗೊಂದಲಗಳು ಉಂಟಾಗ್ತಾ ಇರುವಂತದ್ದು ಚಿಕ್ಕಮ್ಮ ತಾಯಿ ದೇವಿ ಭವಿಷ್ಯದಿಂದ ಈಗ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರಾ ಹಾಗಿದ್ರೆ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು ಈ ಬಾರಿ ಒಂದೇ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದು ಅಂತ ಈಗ ಆಲ್ರೆಡಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಅಂತ ಕೂಡ ನಾನು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಈಗ ಆಲ್ರೆಡಿ ಅವರು ಸ್ಪಷ್ಟನೆಯನ್ನ ಕೊಟ್ಬಿಟ್ಟಿದ್ದಾರೆ ಆದ್ರೂ ಕೂಡ ವದಂತಿಗಳು ಗೊಂದಲಗಳು ಸಾಕಷ್ಟು ಉದ್ಭವ ಆಗ್ತಾ ಇದೆ ಯಾಕೆ ಅಂತ ಚೈತ್ರ ಎಲ್ಲೊಂದ್ ಕಡೆ ಎರಡು ಕಡೆ ಸ್ಪರ್ಧೆ ಮಾಡ್ತಾರಂತ ಹೇಳಿ ಚರ್ಚೆ ಆಗ್ತಿರುವಂತದ್ದು ಸ್ವತಃ ಸಿದ್ದರಾಮಯ್ಯನವರು ಕೂಡ ಎರಡು ಕಡೆ ಚರ್ಚೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ತೆರೆ ಎಳೆದಿರುವಂತದ್ದು ನಾನು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೀನಿ ಒಂದೇ ಕಡೆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುವಂತದ್ದು ಮತ್ತೊಂದು ಕಡೆ ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಇವತ್ತು ಬಾಗಲಕೋಟೆಯಲ್ಲಿ ಖಚಿತತೆಯನ್ನ ವ್ಯಕ್ತಪಡಿಸಿರುವಂತದ್ದು ಆ ಮುಖಾಂತರ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರೇ ಕೂಡ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನುವ ವಿಚಾರಕ್ಕೆ ತೆರೆ ಎಳೆದಿರುವಂತದ್ದು ಆ ಮುಖಾಂತರ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಸ್ಪಷ್ಟಪಡಿಸಿರುವಂತದ್ದು ಈಗಾಗಲೇ ಸಿದ್ದರಾಮಯ್ಯವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಿರುವ ವಿಚಾರವಾಗಿ ಅತಿ ದೊಡ್ಡ ಒಂದು ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನ ಕೋಲಾರ ಕ್ಷೇತ್ರದಲ್ಲಿ ಕಟ್ಟಿ ಹಾಕ್ಬೇಕಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ತನ್ನದೇ ಆದ ರಣತಂತ್ರವನ್ನ ಮಾಡ್ತಿರುವಂತದ್ದು ಎಲ್ಲ ರಣತಂತ್ರದ ನಡುವೆ ಕೂಡ ಅವರ ಮನೆ ದೇವರು ಎರಡು ಕಡೆ ನಿಂತರೆ ಒಳ್ಳೇದಂತ ಹೇಳಿ ಏನೋ ಒಂದ್ ಕಡೆ ಸೂಚನೆ ಕೊಟ್ಟಿರುವಂತದ್ದು ಈ ಸೂಚನೆ ನಡುವೆಯೂ ಕೂಡ ಇದೀಗ ಸಿದ್ದರಾಮಯ್ಯನವರು ನಾನು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅದು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸ್ಪಷ್ಟಪಡಿಸಿರುವಂತದ್ದು ಚೈತ್ರ ಓಕೆ ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ